ನಿಮ್ಮ ಮನೇನ ನೀವು ಕ್ಲೀನ್ ಮಾಡಿ ತುಂಬ ವರ್ಷ ಆಯಿತು ಅಂತ ಅನ್ಕೊಳ್ಳೋಣ. ನೀವು ಕ್ಲೀನ್ ಮಾಡಬೇಕು ಅನ್ಕೋತೀರ. ಆಗ ಕ್ಲೀನ್ ಮಾಡೋ ಸಮಯದಲ್ಲಿ ಎಷ್ಟೊಂದು ವಸ್ತುಗಳು ಸಿಗುತ್ತೆ ನಿಮಗೆ. ಆ ವಸ್ತುಗಳಲ್ಲಿ ನಿಮ್ಮ ಎಷ್ಟೊಂದು ನೆನಪುಗಳು ಅಡಗಿರುತ್ತೆ ಅಲ್ವಾ. ಕೆಲವು ನಿಮ್ಮ ಚೈಲ್ಡ್ಹುಡ್ ಮೆಮರೀಸ್ ಇರುತ್ತೆ, ಅದು ಬೇಕು ಅಂತ ಅನ್ಸುತ್ತೆ. ಆದರೆ ಎಷ್ಟು ವರ್ಷ ಅಂತ ಇಟ್ಕೊಳ್ಳೋದು, ಎಲ್ಲಿ ಅಂತ ಇಡೋದು, ಇದನ್ನ ಹೇಗೆ ಬಿಸಾಕೋದು, ಆ ಥರ ಮನಸ್ಸಿನಲ್ಲಿ ಒಂದು ಒದ್ದಾಟ ಇರುತ್ತೆ. ಇನ್ನು ಕೆಲವು ಅಯ್ಯೋ ಇಷ್ಟು ವರ್ಷದಿಂದ ಸುಮ್ಮನೆ ಇದು ಬಿದ್ದಿದೆಯಲ್ಲ ನನ್ನ ಹತ್ರ, ಇದನ್ನ ಯಾಕೆ ಇಟ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ, ಇದನ್ನ ಬೇಕಾಗಲ್ಲ ಅಂತ ಬಿಸಾಕ್ತೀರಾ. ಆದರೂ ಅದನ್ನು ಬಿಸಾಕೋವಾಗ ಮನಸ್ಸಿನಲ್ಲಿ ಏನೋ ಒಂಥರ ಬೇಜಾರು ನಿಮಗೆ, ಯಾಕಂದ್ರೆ ಇಷ್ಟು ವರ್ಷ ಅದು ನಿಮ್ಮ ಜೊತೆ ಇತ್ತು. ಅಂಡ್ ಮೊದಲನೇದಾಗಿ ಕ್ಲೀನ್ ಮಾಡಬೇಕು ಅನ್ನೋ ಥಾಟ್ ನಿಮ್ಮ ಮನಸ್ಸಲ್ಲಿ ಬಂದಿದ ತಕ್ಷಣ ಏನನ್ಸತ್ತೆ, ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ, ಕ್ಲೀನ್ ಮಾಡಬೇಕು ಅನ್ನೋದಾದ್ರೆ ಮನಸ್ಸಲ್ಲಿ ಬಂದಿದೆ, ಆದರೆ ಎಲ್ಲಿಂದ ಶುರು ಮಾಡಲಿ ಅಂತ ಅನ್ಕೊಂಡು ಯಾವುದೋ ಒಂದು ಕಡೆಯಿಂದ ಶುರು ಮಾಡ್ತೀರಾ ಅಲ್ವಾ. ಎಕ್ಸಾಕ್ಟ್ಲಿ ಅದೇ ನೀವು ನಿಮ್ಮನ್ನ ಹೇಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದ ತಕ್ಷಣ ಎಲ್ಲಿಂದ ಬದಲಾವಣೆಗಳನ್ನ ಶುರು ಮಾಡ್ಕೊಳ್ಳಿ, ನನ್ನಲ್ಲಿ ಹೇಗೆ ಶುರು ಮಾಡ್ಕೊಳ್ಳಿ ಅನ್ನೋ ಒದ್ದಾಟ ಬರುತ್ತೆ. ಆಮೇಲೆ ಒಂದೊಂದಾಗೇ ಭಾವನೆಗಳು ರಿಲೀಸ್ ಆಗ್ತಾ ಇದ್ದಂಗೆ ಅಯ್ಯೋ ಈ ಭಾವನೆ ರಿಲೀಸ್ ಆಗ್ತಿದ್ಯಲ್ಲ, ಇನ್ನಿದಿಲ್ಲದೆ ನಾನು ಹೇಗಿರೋದು ಅನ್ನೋ ಥರ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆ ಭಾವನೆಗಳಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಕಸನೆಲ್ಲ ಇಟ್ಕೊಂಡು ನೀವು ಹೇಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರೋ ಅದೇ ರೀತಿ ನಿಮ್ಮ ಮನಸ್ಸಿನ ಕಸ ಕೂಡ ನಿಮ್ಮನ್ನ ಬಿಟ್ಟು ಹೋಗೋವಾಗ, ನೀವು ಅದನ್ನ ರಿಲೀಸ್ ಮಾಡೋವಾಗ ನಿಮಗೆ ಇನ್ನೂ ಜಾಸ್ತಿ ಆತಂಕ ಆಗೋದು, ಭಯ ಆಗೋದು, ನೋವಾಗೋದು, ದುಃಖ ಆಗೋದು ಇದೆಲ್ಲ ಸಹಜ ಹೀಲಿಂಗ್ ಪ್ರಾಸೆಸ್ ಅಲ್ಲಿ. ಸೊ ಯಾಕಪ್ಪ ನಾನು ಹೀಲಿಂಗ್ ಅನ್ನೋ ವಿಷಯಕ್ಕೆ ಬಂದ್ಬಿಟ್ಟೆ, ನನಗೆ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಅನ್ಕೋಬೇಡಿ. ನೀವು ನಿಮ್ಮನ್ನ ಹೀಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ನಿಮ್ಮಲ್ಲಿ ಈ ತರ ಭಾವನೆಗಳು ಬರ್ತಾ ಇದೆ ಅಂದ್ರೆ ಇದು ಯಾವಾಗಲೂ ನಿಮ್ಮ ಚಿಕ್ಕ ವಯಸ್ಸಿಂದ ಅಡಗಿರುವಂತ ಭಾವನೆಗಳು. ಸೊ ಅದನ್ನ ಬಿಡೋದಕ್ಕೆ ನಿಮ್ಮ ಮನಸ್ಸು ಸ್ವಲ್ಪ ಕಷ್ಟಪಡ್ತಾ ಇರುತ್ತೆ, ಯಾಕೆಂದ್ರೆ ಇಷ್ಟು ವರ್ಷ ಅದ್ರ ಜೊತೆಗಿದ್ರಿ ಅಂತ. ಸೊ ಅದು ಪರವಾಗಿಲ್ಲ ಅಂತ ನೀವು ರಿಲೀಸ್ ಮಾಡ್ಬಿಡಿ. ಆಮೇಲೆ ಹೊಸದಕ್ಕೆ ಅಭ್ಯಾಸ ಆಗ್ಬಿಡುತ್ತೆ. ನೀವೇನ್ ಪಾಸಿಟಿವಿಟಿನ ಹಾಕ್ತಾ ಇರ್ತೀರೋ ಅದಕ್ಕೆ ಅಭ್ಯಾಸ ಆಗತ್ತೆ. ಹಾಗೆ ನಿಮ್ಮ ಮನೇನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ತೀರೋ ನಿಮ್ಮ ಮನಸ್ಸನ್ನ ಕೂಡ ಹಾಗೆ ಸ್ವಚ್ಛವಾಗಿ ಇಟ್ಕೊಳ್ಳಿ.